ಕರ್ನಾಟಕದಲ್ಲಿ ಯಾರ್ಯಾರಿಗೆ ಸಾಲ ಇದೆಯೋ ಸೊ ಡೆಫಿನೆಟ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. 30 ಲಕ್ಷ ಸಾಲ ಇದೆ, ತಿಂಗಳಿಗೆ 30,000 EMI ಕಟ್ಟಬೇಕು, 20 ವರ್ಷ ಕಟ್ಟಬೇಕು. ಇವಾಗ ನನ್ನ ಹತ್ರ ಬರ್ತಾರೆ, ಸೊ ನಾನೊಬ್ಬ ಫಿನಾನ್ಷಿಯಲ್ ಅಡ್ವೈಸರ್. ಸಾಲ ತೀರಿಸ್ಲಾ, ಸಾಲ ತೀರಿಸೋ ಬದಲು ಬೇರೆ ಏನಾದ್ರು ಮಾಡಿ ದುಡ್ಡು ಏನಾದ್ರು ಸಂಪಾದನೆ ಮಾಡಲ್ಲ ಅಂತ ಕೇಳೋರು. ಇವ್ರು ಹೇಳಿದ್ರು, ಸರ್ ಹೋಮ್ ಲೋನ್ ತೀರಿಸಿಲ್ಲ ಅಂದ್ರೆ ತಿಂಗಳ EMI ಯಾರು ಕಟ್ತಾರೆ ಸರ್ ಅಂತ. ಈ 30 ಲಕ್ಷ ಇನ್ವೆಸ್ಟ್ಮೆಂಟ್ ಅನ್ನ ನಾವ್ ಇಲ್ಲಿ ಇನ್ವೆಸ್ಟ್ ಮಾಡೋದು ಬಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ವಿ. ಇಲ್ಲಿ ನನಗೆ 1 ಕೋಟಿ ದುಡ್ಡು ಬಂತು, ಜೊತೆಗೆ ಮನೆ ಸಾಲನೂ ಫ್ರೀ ಆಗಿ ತೀರ್ತು, EMIನೂ ನಾನು ಈಸಿಯಾಗಿ ಕಟ್ಟಿದೆ. ಕರೆಕ್ಟಾ? ಅದೇ ಅವ್ರು ಏನಾದ್ರು 30 ಲಕ್ಷ ಸಾಲ ತೀರಿಸ್ತೀರಾ, ಅದೇ ದುಡ್ಡನ್ನ ಇಟ್ಕೊಂಡು SWP ಮಾಡಿದಿದ್ರೆ 72 ಲಕ್ಷ ದುಡ್ಡು ಬರ್ತಾ ಇತ್ತು, ಅದರಿಂದ ಹೋಮ್ ಲೋನ್ ತೀರ್ತಾ ಇತ್ತು. ಜೊತೆಗೆ ಇನ್ನೊಂದು ಕೋಟಿ ದುಡ್ಡು ಇದೆ. ಈ 1 ಕೋಟಿಯಲ್ಲಿ ಪ್ರತಿ ತಿಂಗಳು 1 ಲಕ್ಷ ಪೆನ್ಷನ್ ತಗೋಬಹುದಲ್ಲ.